ಗುಡಿಬಂಡೆ ತಾಲೂಕಿನ ಯಲ್ಲೋಡು ಶ್ರೀ ಆದಿನಾರಾಯಣ ಸ್ವಾಮಿ ದೇವಾಲಯದ ಆವರಣದಲ್ಲಿರುವ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಬ್ರಾಹ್ಮಣರ ಸೇವಾ ಸಂಘದ ಛತ್ರದಲ್ಲಿ ಯುವ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಮಂಜುನಾಥ್ ಗೌಡ್ಗೆ ಹಮ್ಮಿಕೊಂಡಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಕೆ ಶಿವಕುಮಾರ್ ಆಶೀರ್ವಾದದಿಂದ ಪಕ್ಷ ತನಗೆ ಕಾರ್ಯದರ್ಶಿ ಹುದ್ದೆ ನೀಡಿದ್ದು ನಿಷ್ಠೆಯಿಂದ ಕೆಲಸ ಮಾಡುತ್ತೇನೆ ಎಂದರು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತರು ಮನೆ ಮನೆಗೂ ತೆರಳಿ ಪಕ್ಷದ ಸಾಧನೆಗಳನ್ನು ತಿಳಿಸಬೇಕು ಎಂದರು. ಬಿಜೆಪಿ ಜೊತೆ ಜೆಡಿಎಸ್ ಅಪವಿತ್ರ ಮೈತ್ರಿ ಮಾಡಿಕೊಂಡಿದ್ದು ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳು ಮಾಡುವ, ಜಾತಿ ಧರ್ಮಗಳ ನಡುವೆ ನೆಮ್ಮದಿ ಇಲ್ಲದಂತೆ ಮಾಡಿ ಶಾಂತಿ ಹದಗೆಡಿಸುವ ಕೆಲಸವನ್ನು ಮಾಡಲು ಬಿಜೆಪಿ ಹಾಗೂ ಜೆಡಿಎಸ್ ಹೊರಟಿದೆ ಎಂದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರೇ ಆದರೂ ಕಾಂಗ್ರೆಸ್ ಅನ್ನು ಮತದಾರರು ಬೆಂಬಲಿಸುತ್ತಾರೆ. ಪಕ್ಷ ಯುವಕರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ಯುವಕರಿಗೆ ಟಿಕೆಟ್ ನೀಡುವ ಭರವಸೆ ಇದೆ ಎಂದರು. ರಾಜ್ಯದಲ್ಲಿ ಕನಿಷ್ಠ 20ರಿಂದ 22ಕ್ಕೂ ಅಧಿಕ ಸ್ಥಾನಗಳನ್ನು ಗೆಲ್ಲುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ರಾಜ್ಯ ಯುವ ಘಟಕದ ಕಾರ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದೆ. ಈ ಒಂದು ಶ್ರೀ ಕ್ಷೇತ್ರ ಆದಿನಾರಾಯಣ ಸ್ವಾಮಿಯ ಸನ್ನಿಧಾನಕ್ಕೆ ಇವತ್ತು ಭೇಟಿ ಕೊಟ್ಟೆ. ಜೊತೆಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಯುವ ಮಿತ್ರರನ್ನ ಭೇಟಿ ಮಾಡಿ ಭಾಳ ಖುಷಿಯಾಗಿದೆ. ಅವರ ಕರೆಗೆ ಹೂಗೊಟ್ಟು ನಾನು ಬಂದು ಆ ತಂದೆಯ ಆಶೀರ್ವಾದವನ್ನು ಕೂಡ ಪಡೆದಿದ್ದೇನೆ. ಒಂದು ಕಾರ್ಯಕ್ರಮವನ್ನು ಕೂಡ ಭಾಗಿಯಾಗಿದ್ದೇನೆ. ಈ ಎಲ್ಲ ನಡೆಗಳು ಮುಂಬರುವ ಶಕ್ತಿ ತುಂಬುವಂಥ ಕೆಲಸವನ್ನು ಈ ಕ್ಷೇತ್ರದಲ್ಲಿ ಮಾಡುತ್ತೆ. ಜೊತೆಗೆ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ 22ಕ್ಕೂ ಅತಿ ಹೆಚ್ಚು ಸೀಟುಗಳನ್ನು ಗೆಲ್ಲುವಂಥ ಕೆಲಸವನ್ನು ಈ ಬಾರಿ, ಅಂದರೆ ನಾವು 5 ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ವಿಧಾನಸಭಾ ಎಲೆಕ್ಷನ್ನಲ್ಲಿ ಏನೋ ಒಂದು ಶಕ್ತಿಯನ್ನು ತುಂಬಿದ್ದು 136 ಸೀಟುಗಳನ್ನು. ಈ ಒಂದು 5 ಗ್ಯಾರಂಟಿಗಳನ್ನು ನಾವು ಫಲಾನುಭವಿಗಳಿಗೆ ತಲುಪಿಸಿದ್ದೀವಿ, ಅವರ ಮನೆ ಬಾಗಿಲಿಗೆ ತಲುಪಿದೆ. ಅದಾದ ನಂತರ ನಮಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಯಾರು ಫಲಾನುಭವಿಗಳಿದ್ದಾರೆ, ಮಹಿಳೆಯರಿರ್ಬೋದು, ಯುವ ಮಿತ್ರರಿರ್ಬೋದು, ಎಲ್ಲ ಕುಟುಂಬ ವರ್ಗಗಳಿಗೂ ಕೂಡ ಅಕ್ಕಿ ಕೊಡೋದಂತಿದ್ದು, ವಿದ್ಯುತ್ ಕೊಡುವಂಥ ಮುಖಾಂತರ, ಫ್ರೀ ಬಸ್ ಕೊಡುವಂಥ ಮುಖಾಂತರ, ಸ್ತ್ರೀಯರಿಗೆ ಮಂತ್ಲಿ 2,000 ರೂಪಾಯಿ ಕೊಡುವಂಥ ಮುಖಾಂತರ ಏನು ಶಕ್ತಿ ತುಂಬುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಅದು ಓಟಾಗಿ ಕನ್ವರ್ಟ್ ಆಗುತ್ತೆ ಅಂತ ನಂಬಿಕೆ ಬಹಳ ನಮಗಿದೆ. ಈ ರಾಜ್ಯದಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವಂಥ ಕೆಲಸವನ್ನು ಈ ಜನ ಮಾಡ್ತಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿರೆಡ್ಡಿ, ರಾಜ್ಯ ಯುವ ಕಾಂಗ್ರೆಸ್ ಮುಖಂಡ ಬಾಲೇನಹಳ್ಳಿ ರಮೇಶ್, ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷ ಪ್ರಕಾಶ್, ಮಂಜುನಾಥ್ ರೆಡ್ಡಿ, ಎಚ್ಪಿ ಲಕ್ಷ್ಮೀನಾರಾಯಣ, ನವೀನ್ ಹಾಜರಿದ್ದರು. ಮೋಹನ್ ಕುಮಾರ್, ಸಿಟಿವಿ ನ್ಯೂಸ್, ಗುಡಿಬಂಡೆ.